ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ಸಮ್ಮರ್ನಲ್ಲಿ ನಮಗೆ ಈ ಟೆಂಪ್ರೇಚರ್ನ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂದರೆ ಅದು ಮನೆಯೊಳಗಿದ್ದೇನೆ ಆಗ್ತಾ ಇಲ್ಲ. ಇನ್ನು ಗಿಡ ಮರಗಳೆಲ್ಲ ಏನಾಗಬೇಕು ಅಲ್ವಾ ಫ್ರೆಂಡ್ಸ್? ಹಾಗಿದ್ರೆ ಬನ್ನಿ ನಮ್ಮ ಹೋಮ್ ಗಾರ್ಡನಿಂಗ ಈ ಟೆಂಪ್ರೇಚರಲ್ಲಿ ಸಂರಕ್ಷಿಸೋದು ಹೇಗೆ ಅಂತ ನೋಡೋಣ. ಅದರಲ್ಲಿ ಮೊದಲನೇ ಪಾತ್ರ ಮಲ್ಚಿಂಗ್ ಅಂದರೆ ಗಿಡದ ಸುತ್ತ 1-2 ಇಂಚು ಭೂಮಿಯನ್ನು ಮೇಲೊದಿಕೆ ಮಾಡಿ ಮುಚ್ಚುವುದನ್ನು ಮಲ್ಚಿಂಗ್ ಅಂತಾರೆ, ಅಂದರೆ ಮೇಲೊದಿಕೆ. ಇದಕ್ಕೆ ನಾವು ಕೋಕೋಕಾಯಿಲ್, ಕೋಕೋಪಿಟ್ ಮತ್ತು ತರಗೆಲೆಗಳು, ಒಣಗಿದ ತರಗೆಲೆಗಳು ಕೂಡ ಬೆಳೆಸ್ತೀವಿ. ನಾವಿಲ್ಲಿ ತೆಂಗಿನ ಮಟ್ಟೆ ನಾರನ್ನು ಬಳಸಿ ಮಲ್ಚಿಂಗ್ ಮಾಡ್ತಾಯಿದ್ದೀವಿ. ನೀವು ಬೇಕಿದ್ರೆ ತರಗೆಲೆ, ಮರದ ಪುಡಿ ಅಥವಾ ಸಗಣಿ, ಒಣಗಿದ ಸಗಣಿ ಯಾವುದಾದ್ರೂ ಬಳಸ್ಬಿಟ್ಟು ಮಲ್ಚಿಂಗ್ ಮಾಡ್ಬೋದು. ಹೇಗೆ ಮಾಡೋದು ಮತ್ತು ಇದರ ಪ್ರಯೋಜನ ಏನು ಅಂತ ನೋಡೋಣ. ಮಲ್ಚಿಂಗ್ ಮಾಡೋದ್ರಿಂದ ಕಳೆಗಳು ಬೆಳೆಯೋಲ್ಲ, ಜೊತೆಗೆ ಬೇಸಿಗೆಯಿಂದ ತಂಪು ಕೊಡುವುದರ ಜೊತೆಗೆ ಇದೇ ಮಲ್ಚಿಂಗ್ ಮಾಡಿದ ವಸ್ತು ಮಳೆಗಾಲದಲ್ಲಿ ಡಿಕಂಪೋಸ್ಟ್ ಆಗಿ ಗೊಬ್ಬರ ಆಗುತ್ತದೆ. ಮಲ್ಚಿಂಗ್ಗೆ ಕೋಕೋಪಿಟ್ಟು, ಭತ್ತದ ಹೊಟ್ಟು ಯಾವ್ದು ಬೇಕಾದರೂ ಹಾಕಿ ಮಲ್ಚಿಂಗ್ ಮಾಡ್ಬೋದು. ಇದರಿಂದ ಅಲ್ಲಿರೋ ಸೂಕ್ಷ್ಮಾಣುಜೀವಿಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಜೊತೆಗೆ ಗಿಡಗಳು ಆಹಾರ ಉತ್ಪಾದನೆ ಮಾಡೋದಕ್ಕೂ ಬೇಕಾದ ತಂಪಾದ ವಾತಾವರಣ ಕೂಡ ಇವುಗಳು ಕೊಡ್ತದೆ. ಜೊತೆಗೆ ಈ ಬೇಸಿಗೆ ಬಿಸಿಲಿಂದ ಗಿಡಗಳನ್ನು ಸಂರಕ್ಷಿಸ್ತದೆ. ಮಲ್ಚಿಂಗ್ನ ನಮ್ಮ ಗಿಡಗಳ ಹೋಮ್ ಗಾರ್ಡನಿಂಗ್ ಗಿಡಗಳಿಗೆ ಮಾತ್ರ ಬಳಸ್ತಾ ಇದ್ದೀವಿ ಅಂದ್ಕೊಂಡಿದ್ದೀರಾ? ಇಲ್ಲ ಫ್ರೆಂಡ್ಸ್, ಈ ಮಲ್ಚಿಂಗ್ ವ್ಯವಸ್ಥೆ ನೈಸರ್ಗಿಕವಾಗಿ ಆಗುತ್ತೆ. ಆದರೆ ಆ ಗಿಡಗಳಿಗೆ ನಾವು ಆ ಚಾನ್ಸ್ ಕೊಡ್ತಾ ಇಲ್ಲ. ಮುಂಚೆನೇ ಪ್ರೂನಿಂಗ್ ಮಾಡೋದು, ಕಟಿಂಗ್ ಮಾಡೋದು, ಎಲೆ ಕೀಳೋದ್ರಿಂದ ಆಗ್ತಾ ಇಲ್ಲ. ಆದರೆ ಪ್ರಕೃತಿಯಲ್ಲಿ ಚಳಿಗಾಲದಲ್ಲಿ ಗಿಡ ಮರಗಳ ಎಲೆಗಳೆಲ್ಲ ಉದುರಿ ಅದೇ ತರಗೆಲೆಗಳು ಬೇಸಿಗೆಯಲ್ಲಿ ಮಲ್ಚಿಂಗ್ ಆಗಿ ಕನ್ವರ್ಟ್ ಆಗುತ್ತೆ. ಅದಾದ ಮೇಲೆ ಮಳೆಗಾಲದಲ್ಲಿ ಅದೇ ಎಲೆಗಳು ಡಿಕಂಪೋಸ್ಟ್ ಆಗಿ ಆ ಮರಗಳಿಗೆ ಗೊಬ್ಬರವಾಗಿ ಪೌಷ್ಟಿಕಾಂಶವನ್ನು ಕೊಡ್ತದೆ. ಇವಕ್ಕೆಲ್ಲ ನಾವಂತೂ ಚಾನ್ಸ್ ಕೊಡ್ತಾ ಇಲ್ಲ. ಅವೆಲ್ಲ ಆಗೋಕ್ಕೂ ಮುಂಚೆ ನಾವೇ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಮಲ್ಚಿಂಗ್ ಮಾಡಬೇಕಷ್ಟೆ. ಹಾಗಿದ್ರೆ ಮನೆಯಲ್ಲಿರೋ ಗಿಡಗಳಿಗೆ ಹೇಗೆ ಮಲ್ಚಿಂಗ್ ಮಾಡೋದು ಅಂತ ನೋಡೋಣ. ಇದು ನೆಲದ ಮೇಲೆ ಹಾಕಿರೋ ಗಿಡಗಳಿಗೆ, ಅಂದರೆ ದಾಸವಾಳ ಗಿಡಗಳಿಗೆ ತೆಂಗಿನ ನಾರನ್ನು ಹಾಕಿದ್ದು ಮಾಡ್ತಾ ಇದ್ದೀವಿ. ಈಗ ಪಾಟಲ್ಲಿರೋ ಗಿಡಗಳಿಗೆ ಮಲ್ಚಿಂಗ್ ಮಾಡೋಣ. ಮಲ್ಚಿಂಗ್ ಮಾಡೋಕ್ಕೂ ಮುಂಚೆ ಈ ಗಿಡಗಳಿಗೆ ಒಂದು ಲಿಕ್ವಿಡ್ ಕೊಡೋಣ. ಈ ಲಿಕ್ವಿಡ್ಗೆ ನಾವು ಸ್ವಲ್ಪ ನೀಮ್ ಆಯಿಲ್ ಹಾಕ್ಕೊಳ್ತಾ ಇದ್ದೀವಿ. ಬೇವಿನ ಎಣ್ಣೆ ಹಾಕಿ ಒಂದು ಸ್ಪೂನ್ ಆದರೆ ಸಾಕಾಗುತ್ತೆ. 10 ಲೀಟ್ರು ನೀರಿಗೆ ಇಲ್ಲಿ 1 ಸ್ಪೂನಷ್ಟು ನೀಮ್ ಆಯಿಲ್ ಹಾಕ್ಕೊಳ್ತಾ ಇದ್ದೀವಿ. ನೀಮ್ ಆಯಿಲು ಗಿಡಗಳಿಗೆ ಹುಳ ಬರುವುದನ್ನು ಕಡಿಮೆ ಮಾಡುತ್ತೆ. ಇದು ಎಕ್ಸಮ್ ಸಾಲ್ಟ್ ಕೂಡ 1 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ಎಲೆಗಳು ಈ ಬೇಸಿಗೆಯಲ್ಲಿ ಎಲ್ಲ ಹಳದಿಯಾಗಿರುತ್ತಲ್ವ, ಅದನ್ನು ಚೇಂಜ್ ಮಾಡಿ ಗ್ರೀನ್ ಆಗಿರಲು ಸಹಾಯ ಮಾಡುತ್ತದೆ ಎಕ್ಸಮ್ ಸಾಲ್ಟು. ಜೊತೆಗೆ ಸ್ವಲ್ಪ ಶಾಂಪು ನೀಮ್ ಆಯಿಲ್ ಮಿಕ್ಸ್ ಆಗಲಿ ನೀರಿನಲ್ಲಿ ಅಂತ ಹಾಕ್ತಾ ಇದ್ದೀವಿ. ಜೊತೆಗೆ ಅದು ಕೂಡ ಎಲೆನ ಶೈನಿಂಗ್ ಕೊಡುತ್ತದೆ. ಎಲ್ಲ ಮಿಕ್ಸ್ ಮಾಡಿ ಶೇಕ್ ಮಾಡಿ ಇಟ್ಕೊಳ್ಳೋಣ. ಈಗ ಮಲ್ಚಿಂಗ್ ಮಾಡಲು ಕೋಕೋಕಾಯಿಲ್ ಜೊತೆಗೆ ಸ್ವಲ್ಪ ಮಣ್ಣು, ಗೊಬ್ಬರ ಮಿಕ್ಸ್ ಮಾಡಿ ಹಾಕೊಳ್ತಾ ಇದ್ವಿ. ನಾವಿಲ್ಲಿ 50% ಮಣ್ಣು, 25% ಕಾಂಪೋಸ್ಟು ಮತ್ತು ಜೊತೆಗೆ 25% ಕೋಕೋಪಿಟ್ ಯೂಸ್ ಮಾಡ್ತಾ ಇದ್ದೀವಿ. ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಪಾಟ್ನಲ್ಲಿರೋ ಕಳೆನೆಲ್ಲ ತೆಗೆದು ನೀಟಾಗಿ ಕಳೆ ಎಲ್ಲ ಬೆಳೆದಿರ್ತಲ್ವ ಅದನ್ನೆಲ್ಲ ತೆಗೆಯೋಣ. ಜೊತೆಗೆ ಈ ಗಿಡಕ್ಕೆ ನೋಡಿ ಮಿಲಿಬಗ್ಸ್ ಬಂದಿದೆ.
ಇದಕ್ಕೆಲ್ಲ ಸ್ಪ್ರೇ ಮಾಡಿದ್ರೆ ವೀಕ್ಲಿ ಒಂದು ಸ್ಪ್ರೇ ಮಾಡಿದ್ರೆ ಅದು ಕ್ಲಿಯರ್ ಆಗುತ್ತೆ. ನೋಡಿ ಮೀಲಿ ಬಗ್ಸ್ ಕಾಣ್ತಾ ಇದೆ. ಜೊತೆಗೆ ಒಣಗಿದ್ದ ಎಲೆಗಳ ತೆಗೆಯೋಣ. ಪಾಟ್ನಲ್ಲಿರೋ ಮಣ್ಣೆಲ್ಲ ಸಡಿಲ ಮಾಡಬೇಕು. ಒಂದು ಚೂಪಾದ ವಸ್ತು ತಗೊಂಡು ಸಡಿಲ ಮಾಡೋಣ. ಪಾಟ್ನಲ್ಲಿರೋ ಮಣ್ಣು ಅದು ಗಟ್ಟಿ ಆದರೆ ಬೇರಿಗೆ ನೀಟಾಗಿ ಗಾಳಿ ಆಡೋಲ್ಲ. ಅದರಿಂದ ಹಾಗಾಗಿ ನಾವು ಮಣ್ಣನ್ನು ಸಡಿಲ ಮಾಡ್ಕೊತಿರ್ಬೇಕು ಈ ರೀತಿ. ಪಾಟಿಂಗ್ ಮಿಕ್ಸ್ ಹಾಕೋಣ. ಪಾಟಿಂಗ್ ಮಿಕ್ಸ್ ಎಲ್ಲ ಸ್ವಲ್ಪ ಹಾಕಿ ಈಗ ಇದರ ಮೇಲೆ ಮಲ್ಚಿಂಗ್ ಮಾಡೋಣ. ಅಂದರೆ ತೆಂಗಿನ ನಾರನ್ನ ಸುತ್ತಲೂ ಮುಚ್ಚಿದ್ರೆ ಇದನ್ನೇ ಮಲ್ಚಿಂಗ್ ಅಂತಾರೆ. ಈಗ ಲೀಫ್ಗೆಲ್ಲ ಮಿಲಿಬಗ್ ಅಟ್ಯಾಕ್ ಆಗಿತ್ತಲ್ವಾ, ಅದನ್ನ ತೊಳೆಯೋಣ. ಆದಷ್ಟು ವಾಶ್ ಮಾಡಿದ್ರೇ ಹೋಗುತ್ತೆ. ಅಂದರೆ ಸ್ಪ್ರೇ ಕೊಡ್ತಾ ಇರಬೇಕು ವೀಕ್ಲಿ ಒನ್ಸು. ನೋಡೋಣ ಹೇಗಾಗುತ್ತೆ ಅಂತ ನಿಮಗೆ ಅಪ್ಡೇಟ್ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು. ಈಗ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಲಿಕ್ವಿಡು, ಅದನ್ನೆಲ್ಲ ಸ್ಪ್ರೇ ಮಾಡೋಣ. ಮತ್ತು ಎಲ್ಲ ಗಿಡಕ್ಕೂ ಕೂಡ ಹಾಗೆ ಮಾಡಬೇಕು. ಈ ರೀತಿ ಬೆಳ್ಳಿ ಸಸಿ ಹಾಕೋದು ಒಂದು ರೀತಿಯ ಮಲ್ಚಿಂಗ್ ಆಗುತ್ತೆ. ಆದರೆ ಇದಕ್ಕೆ ಸ್ವಲ್ಪ ಪಾಟಿಂಗ್ ಮಿಕ್ಸ್ ಹಾಕೋಣ. ಜೊತೆಗೆ ಮಣ್ಣನ್ನು ಸಡಿಲ ಮಾಡೋಣ ಅಂತ ತೆಗೆದು ಪಾಟಿಂಗ್ ಮಿಕ್ಸ್ ಹಾಕಿ ಮಲ್ಚಿಂಗ್ ಮಾಡ್ತಾಯಿದ್ದೀನಿ. ಗಿಡಗಳಿಗೆ ಕಾಂಪೋಸ್ಟ್ ಕೊಟ್ಟಾದಮೇಲೆ ಈ ಬೇಸಿಗೆಯಲ್ಲಿ ವಾಟ್ರಿಂಗ್ ಮಾಡಲೇಬೇಕು. ಇಲ್ಲಾಂದರೆ ಈ ಬಿಸಿಲಿನ ತಾಪಕ್ಕೆ ಸುಟ್ಟೋಗ್ತವೆ ಗಿಡಗಳು. ಗೊಬ್ಬರ ಹಾಕ್ದಾಗ್ಲೇ ವಾಟ್ರಿಂಗ್ ಮಾಡಿ. ನೋಡಿ ಎಲ್ಲ ಗಿಡಗಳಿಗೂ, ಪಾಟ್ನಲ್ಲಿರೋ ಎಲ್ಲ ಗಿಡಗಳಿಗೂ ನಾನು ಮಲ್ಚಿಂಗ್ ಮಾಡಿದ್ದೀನಿ. ಹಾಗಿದ್ರೆ ನೋಡಿದ್ರಲ್ವ ಫ್ರೆಂಡ್ಸ್, ನೀವು ಕೂಡ ನಿಮ್ಮ ಗಿಡಗಳಿಗೆ ಮಲ್ಚ್ ಮಾಡಿ ಈ ಸುಡು ಬಿಸಿಲಿನಿಂದ ನಿಮ್ಮ ಗಿಡಗಳನ್ನು ಕಾಪಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.